ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮಗೆಲ್ಲ ಮೊದಲನೇದಾಗಿ ಸ್ವಾಗತವನ್ನು ಬಯಸುತ್ತಾ, ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರು, ಮಾಜಿ ಬಿಡಿಎ ಚೇರ್ಮನ್ ಆಗಿರುವಂತಹ ಸನ್ಮಾನ್ಯ ವಿಶ್ವನಾಥ್ ಅವರು, ಬೆಂಗಳೂರು ಉತ್ತರದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಉತ್ತರ ಜಿಲ್ಲೆ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಹರೀಶ್ ಅವರು ಹಾಗೂ ಕೇಂದ್ರದ ಬಿಜೆಪಿಯ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸಪ್ತಗಿರಿ ಗೌಡರು. ಆತ್ಮೀಯರೇ, ಇವತ್ತಿನ ಪತ್ರಿಕಾಗೋಷ್ಠಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಮತ್ತು ಸಾಫ್ಟ್ವೇರ್ EMISP ಅಂತ ಸಾಫ್ಟ್ವೇರ್ ಏನಿದೆಯೋ ಮತ್ತು ಸ್ಮಾರ್ಟ್ ಮೀಟರ್, ಈ ವಿಚಾರದಲ್ಲಿ ಯಾವ ರೀತಿ ಈ ಒಂದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ದಾಖಲೆ ಸಮೇತ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು, ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು. ಈಗಾಗಲೇ ಸಾಕಷ್ಟು ನೀವೆಲ್ಲರೂ ಈ ವಿಚಾರದಲ್ಲಿ ಈಗಾಗಲೇ ಸುದ್ದಿ ಆಗಿರುವಂತದ್ದಿದೆ. ಈಗಾಗಲೇ ತಾವು ಎಲ್ಲರೂ ತಮ್ಮ ತಮ್ಮ ವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ ಈ ವಿಚಾರದಲ್ಲಾಗಲೇ ಸಾರ್ವಜನಿಕರ ಗಮನವನ್ನು ಸೆಳೆದು ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಪ್ರಕಟಣೆ ಆಗಿರುವಂತದ್ದಿದೆ. ಈ ವಿಚಾರದಲ್ಲಿ ಈಗ ಸದನದಲ್ಲೂ ನಾವು ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದು, ಬಡ್ಜೆಟ್ಟಿನ ಮಾತಾಡ್ತಿರೋ ಸಂದರ್ಭದಲ್ಲಿ ಅದ್ರ ಮುಂಚೆನೂ ಸಹ ಕಾಲಿಂಗ್ ಅಟೆನ್ಷನ್ಗೆ ತಗೊಂಡಿದೆ. ಕಾಲಿಂಗ್ ಅಟೆನ್ಷನ್ ಅಲ್ಲಿ ತಗೊಂಡು ಸ್ಮಾರ್ಟ್ ಮೀಟರ್ ಮತ್ತು ಈ ಸಾಫ್ಟ್ವೇರ್ ವಿಚಾರದಲ್ಲಿ ಉತ್ತರವನ್ನೂ ಸಹ ಕೊಟ್ಟಿದ್ರು. ಆ ಉತ್ತರವನ್ನೂ ಸಹ ಬಡ್ಜೆಟ್ ಅಲ್ಲಿ ಮಾತಾಡ್ತಾ ಅದನ್ನು ಪ್ರಸ್ತಾಪಿಸಿತು. ಸನ್ಮಾನ್ಯ ವಿಶ್ವನಾಥ್ ಅವರು ಸಹ ಈ ವಿಚಾರದಲ್ಲಿ ಮಾತಾಡಿದ್ರು ಸದನದಲ್ಲೇ. ಯಾವ ರೀತಿ ಒಟ್ಟಾರೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನ, ಈ ಸ್ಕ್ಯಾಂಡಲ್ ಅನ್ನ, ಸ್ಕ್ಯಾಮ್ ಅನ್ನ ಮಾಡಿರುವಂತದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನನಗೆ ತಕ್ಷಣ ಉತ್ತರ ಕೊಡ್ಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆ ಕೊಡ್ತಾರೆ. ಯಾರು? ಇಂಧನ ಸಚಿವರು ಭರವಸೆ ಕೊಟ್ಟು, ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ, 8:30 ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ, ಬಹಳ ಸ್ಪಷ್ಟಪಡ್ತೀನಿ, ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮಾರನೇ ದಿನ 8:30ಗೆ ಅವರು ನಾಪತ್ತೆ ಬರ್ತಾರೆ. 8:55 ಬರ್ತಾರೆ, ಆದ್ರೆ ಯಾವುದೂ ಉತ್ತರ ಕೊಡಲ್ಲ, ಯಾವುದು ಸ್ಪಷ್ಟಪಡಿಸಲ್ಲ. ಸೊ ಅದ ನಂತರ ನಿನ್ನೆನೋ ಪತ್ರಿಕಾಗೋಷ್ಠಿಯನ್ನ ಆ ಒಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕೆಪಿಟಿಸಿಎಲ್ MD ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗೌರವ್ ಗುಪ್ತಾ ಅವರು, ಕೆಪಿಟಿಸಿಎಲ್ MD ಆಗಿರುವಂತಹ ಪಂಕಜ್ ಪಾಂಡೆ ಅವರು, ಬೆಸ್ಕಾಂ MD ಆಗಿರುವಂತಹ ಶಿವಶಂಕರ್ ಅವರು, ಈ ರೀತಿ ಎಲ್ಲರೂ ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ನಾವು ಏನೂ ತಪ್ಪಾಗಿಲ್ಲ, ಎಲ್ಲವೂ ಸರಿ ಇದೆ ಅಂತ ಎಲ್ಲವನ್ನೂ ತೆಳ್ಳಿ ಹಾಕಿದ್ದಾರೆ. ಸೊ ಹಾಗಾಗಿ ಇದು ವಿಚಾರದಲ್ಲಿ ಒಂದು ಸಣ್ಣ PPT ಪ್ರೆಸೆಂಟೇಷನ್ ಅನ್ನ ನಿಮಗೆ ಕೊಡ್ತೀನಿ. ಒಂದು ನಿಮಿಷ ಬಂದು ನಾನೇ ಅಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎರಡನೇದು ತಮಗೆಲ್ಲ ಗೊತ್ತಿರಲಿ, ಅತಿ ವೇಗದಲ್ಲಿ ಬೆಳೀತಿರುವಂತಹ ಒಂದು ಕ್ಷೇತ್ರ ಮತ್ತು ಇಲಾಖೆ ಅಂದ್ರೆ ಅದು ಇಂಧನ ಇಲಾಖೆ. 30% ಹೆಚ್ಚು ವೇಗದಲ್ಲಿ ಓವರ್ ಕನ್ಸಂಪ್ಷನ್, ಪವರ್ ಕನ್ಸಂಪ್ಷನ್, ಯಾವ್ದಾರ ಒಂದು ಇಲಾಖೆ ಮುಂದಿನ ದಿನದಲ್ಲಿ ಈ ವೇಗದಲ್ಲಿ ಬೆಳೆದು ಆಲ್ಮೋಸ್ಟ್ ಬರುವಂತ ದಿನದಲ್ಲಿ ಮೋಸ್ಟ್ 50% ಎಲ್ಲ ಒಂಥರ ಇಂಧನ ಇಲಾಖೆನೆ ಆ ಒಂದು ವಹಿವಾಟು, ಟರ್ನ್ ಓವರ್, ಬಳಕೆ, ಉಪಯೋಗ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ನೀವು ನೋಡಿದಾಗ ಫ್ಯೂಲ್ ಇಂದ ಹಿಡಿದು ಎಲೆಕ್ಟ್ರಿಸಿಟಿನೇ ಆಗಿದೆ. ಫ್ಯೂಲ್ಗಾಗ್ಲಿ, ಇವತ್ತು ಪೆಟ್ರೋಲ್ ಮೊದಲು ಬಳಕೆ ಮಾಡ್ತಿದ್ದು, ಪೆಟ್ರೋಲ್ ಜಾಗದಲ್ಲಿ ಇವತ್ತು ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬಂದಿದೆ. ಎಲ್ಲ ಕೆಲಸಗಳಿಗೂ ಬಟ್ಟೆ ಒಗೆಯೋದ್ರಿಂದ ಹಿಡಿದು, ಅಡುಗೆ ಮಾಡೋದ್ರಿಂದ ಹಿಡಿದು, ಹೀಟಿಂಗ್ ಮಾಡೋದ್ರಿಂದ ಹಿಡಿದು, ಬಿಸಿ ನೀರಿಂದ ಹಿಡಿದು, ನೀವು ಯಾವ್ದೆಲ್ಲ ಹೇಳ್ತಿರೋ ಮಿಕ್ಸರ್ ಇಂದ ಹಿಡಿದು ಎಲ್ಲ ವಸ್ತುಗಳು ಎಲ್ಲವನ್ನೂ ಎಲೆಕ್ಟ್ರಿಸಿಟಿ. ಆ ಕನ್ಸಂಪ್ಷನ್ ಅಷ್ಟು ಹೆಚ್ಚುತ್ತಾ ಹೋಗ್ತಿದೆ.
ಸೊ ಯಾವುದೇ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಆಗಿದ್ರು ಹೆಚ್ಚು ಕಡಿಮೆ 3 ಫೇಸ್ ಇಲ್ದೇ ಇರಲ್ಲ. ಸಿಂಗಲ್ ಫೇಸ್ ಮನೆಗಳೇ ಬಹಳ ವಿರಳದಲ್ಲಿ ವಿರಳ ಇರಬೇಕಷ್ಟೇ. 3 ಫೇಸ್ ಯಾವ್ದಾದ್ರು ಮನೇಲಿ ಮಿಕ್ಸರ್ ಇಲ್ದ ಮನೆ ಇರ್ತದ? ಮಿಕ್ಸರ್ ಕನಿಷ್ಠ. ಸೊ ಹಾಗಾಗಿ ಮನೆ ಬಿಸಿನೀರು ಕಾಯಿಸಬೇಕು ಅಂದ್ರೂ ಮೀಟರ್ ಬೇಕು, ಒಂದು ಇಂಡಕ್ಷನ್ ಕಾಯಿಲ್. ಸೊ ಈ ರೀತಿ ಎಲ್ಲದಕ್ಕೂ ಬೇಕಾಗಿರೋದು. ಮತ್ತು ಇವ್ರು ಕೊಡ್ತಿರೋಂಥ ಅಂಕಿ ಸಂಖ್ಯೆಗಳು ನಾವು ಅವ್ರು ಕೊಟ್ಟಿರೋ ಅಂಕಿ ಸಂಖ್ಯೆನೇ ಹೇಳ್ತಾ ಇದ್ದೀವಿ. ಇನ್ನಾನು ನಾವೇನಾರು ಅಂಕಿ ಸಂಖ್ಯೆಗಳು ಏನಾರು ಹೇಳ್ತಾ ಹೋದ್ರೆ ಇದು ಸೈಜ್ ಎಲ್ಲಿಗೂ ಹೊಟ್ಟೋಗುತ್ತೆ. ಸೊ ಇಲ್ಲಿಂದ ನಾನು ಮೊದಲು ಪ್ರಾರಂಭವನ್ನು ಮಾಡ್ತೀನಿ. ಇಲ್ಲಿಂದನೇ ಮಾತಾಡಲ್ಲ, ಅಲ್ಲೇ ಹೋಗಿ ಕಡ್ಡಿ ತಗೊಳ್ಳಿ ಸ್ಟಿಕ್ಕು ನೆಕ್ಸ್ಟ್ ತರಲ್ಲ. ದೊಣ್ಣೆ ಇದ್ರೆ ಜಾಸ್ತಿ ಕೇಳೋದು. ಆದ್ಮೇಲೆ ಇದೊಂದು ಬಿಗ್ಗೆಸ್ಟ್ ಕ್ಯಾಂಪ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ಗೊತ್ತಿನಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದು ಸೈಜ್ ಗಾತ್ರ ದೊಡ್ಡ ಇದೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ, ಮತ್ತೆಲ್ಲ ನಿಮ್ಮ ಪ್ರಶ್ನೆಗಳು ತಗೊಳ್ತೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸ್ಮಾರ್ಟ್ ಮೀಟರ್ ಕಡ್ಡಾಯನಾ? ಈಗ ಇವ್ರು ಹೇಳ್ತಿರೋದು ಏನೊಂದು ಕೆಇಆರ್ಸಿ ಸಂಪೂರ್ಣಕ್ಕೆ ಎಲ್ಲಾ ಎಸ್ಕಾಂಸ್ ಗೈಡ್ಲೈನ್ಸ್ ನಿಯಮಗಳು, ಯಾರೂ ಕೆಇಆರ್ಸಿ ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರ್ಬೇಕು. ಕೆಇಆರ್ಸಿ ಗೈಡ್ಲೈನ್ಸ್ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪ್ರವರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಬರೀ ಟೆಂಪ್ರವರಿ ಮಾತ್ರ ಮಾಡಬಹುದು ಹೊರತು ಯಾರು ಪರ್ಮನೆಂಟ್ ಯೂಸರ್ಸ್ಗೆ, ಹೊಸ ಗ್ರಾಹಕರಿಗೆ ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಂಗಿಲ್ಲ. ಇವನ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲೂ ಬಹಳ ಸ್ಪಷ್ಟವಾಗಿದೆ. ಇವನ್ ಅದನ್ನು ಅನೆಕ್ಷರ್ ಇದೆ. ಯಾವ್ದು ಹೇಳ್ತಾ ಇದ್ದಿಲ್ಲ ಎಲ್ಲದಕ್ಕೂ ನಿಮ್ಗೆ ಅನೆಕ್ಷರ್ ಕೊಡ್ತೀವಿ. ಯಾವ್ದು ನಾನು ಹೇಳ್ತಿರೋದಲ್ಲ, ನಿಮಗೆ ಕೆಇಆರ್ಸಿ ಗೈಡ್ಲೈನ್ಸ್ ನ ಅನೆಕ್ಷರ್ ಕೊಡ್ತೀವಿ. ಸಿಎ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಗೈಡ್ಲೈನ್ಸ್ ಅನೆಕ್ಷರ್ ಕೊಡೋದಾಗುತ್ತೆ. ಮತ್ತೆ ಇವರು ಟೆಂಡರ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೆಂಡರ್ ನಲ್ಲಿ ನೋಡಿ, ಆಸ್ ಪರ್ ದ ಟೆಂಡರ್ ಪ್ರೀ ಬಿಡ್ ಕ್ಲಾರಿಫಿಕೇಶನ್ ಸೀರಿಯಲ್ ನಂಬರ್ 23 ಇಟ್ ಇಸ್ ಮೆನ್ಷನ್ ದಟ್ ಸ್ಮಾರ್ಟ್ ಮೀಟರ್ ಆರ್ ಆಪ್ಷನಲ್ ಟೆಂಡರ್ ಬಿಡ್ ಅಲ್ಲಿ. ಆದ್ರೆ ತದನಂತರ ಅವರೇ ಒಂದು ಆಪರೇಷನಲ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ, ಇದರಲ್ಲಿ ಕಡ್ಡಾಯ ಮಾಡ್ತಾರೆ 13/2/2025 ಇದು ಅರ್ಥ ಆಯ್ತಲ್ಲ ಈ ಪಾಯಿಂಟ್? ಓಕೆ, ಹಿಂದಿನ ಸ್ಲೈಡ್. ಓಕೆ, ನೆಕ್ಸ್ಟ್ ಸ್ಲೈಡ್. ಕೆಟಿಟಿಪಿ ಆಕ್ಟ್ ಬಿಡ್ ಕೆಪಾಸಿಟಿನ ಟೆಂಡರ್ನಲ್ಲಿ ತಂದೇ ಇಲ್ಲ. ಬಿಡ್ ಕೆಪಾಸಿಟಿ ಯಾವ್ದಾರು ಟೆಂಡರ್ ಮಾಡ್ತಾರೆ ವಿಷಯದಲ್ಲಿ ಇವರೇ ನೋಡಿ, ಯಾವ್ದಾರ ಇವರು ಬೆಸ್ಕಾಂ ಅವ್ರು ಕರೆದಿರೋದ್ರಲ್ಲೇ ನೋಡಿ ಬಿಡ್ ಕೆಪಾಸಿಟಿ ಕೇಳ್ತಾರೆ. ಬಿಡ್ ಕೆಪಾಸಿಟಿ ಇಲ್ಲದೇ ಟೆಂಡರ್ ಕರೆಯಂಗಿಲ್ಲ. ಅದ್ರ ಪ್ರಕಾರ ಹೋದ್ರೆ ಬಿಡ್ ಕೆಪಾಸಿಟಿ ಅಂದ್ರೆ ಏನು ಅಂದ್ರೆ ಅವ್ರು ಏನ್ ಹೇಳಿದಾರಲ್ಲ ಟೆಂಡರ್ ನಲ್ಲಿ ಅಮೌಂಟ್ 960 ಕೋಟಿ ಇಂಟು ಕರೆದಿರೋ ಟೆಂಡರ್ 5 ವರ್ಷ ಇಂಟು 1.5. ಇದು ನಾನು ಹೇಳ್ತಿರೋದು ಕೆಟಿಟಿಪಿ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದು ನಾನ್ ಫಾರ್ಮುಲಾ ಇಲ್ಲಲ್ಲ, ಇದು ಬಿಡ್ ಕೆಪಾಸಿಟಿ ಫಾರ್ಮುಲಾ ಮೈನಸ್ ವರ್ಕ್ ಇನ್ ಹ್ಯಾಂಡ್. ಈ ರಾಜೇಶ್ರೀ ಒಂದೇ ಉದಾಹರಣೆ ತಗೊಂಡ್ರೆ ಇದು ಅವನ ಹತ್ರ 400 ಕೋಟಿ ರೂಪಾಯಿ ವರ್ಕ್ ಇದೆ ಈಗಾಗಲೇ ಇನ್ ಹ್ಯಾಂಡ್. ಹಾಗಾಗಿ ಇವನು ಬಿಡ್ ಕೆಪಾಸಿಟಿ ಏನಿರ್ಬೇಕಿತ್ತು 6,800 ಕೋಟಿ ಇರಬೇಕಿತ್ತು. ಇವನ ಹತ್ರ ನೆಟ್ಟಿಗೆ 300 ಕೋಟಿನೂ ಇಲ್ಲ. ಹಾಗಾಗಿ ಇದು ಬಿಡ್ ಕೆಪಾಸಿಟಿ ಬಿಡ್ಡಿಂಗ್ ಕೆಪಾಸಿಟಿನೇ ಇಲ್ಲಲ್ಲೇ ದೊಡ್ಡ ಸ್ಕ್ಯಾಮ್. ಫಸ್ಟ್ ಟೆಂಡರ್ನಲ್ಲೇ ಬಿಡ್ಡಿಂಗ್ ಕೆಪಾಸಿಟಿನೇ ಟೆಂಡರ್ನಲ್ಲಿ ತಂದಿಲ್ಲ.
ಬಿಡಿಂಗ್ ಕೆಪಾಸಿಟಿನ ಟೆಂಡರ್ ನಲ್ಲಿ ಮೆನ್ಷನ್ ಮಾಡಬೇಕಿತ್ತು, ಮೆನ್ಷನ್ ಮಾಡಿಲ್ಲ. ಕೆಟಿಟಿಪಿ ಆಕ್ಟ್ ಪ್ರಕಾರ ಬಿಡಿಂಗ್ ಕೆಪಾಸಿಟಿ ಇದೆ. ಬಿಡಿಂಗ್ ಕೆಪಾಸಿಟಿ ಎಷ್ಟಿರ್ಬೇಕಿತ್ತು ಅಂತ ಅಮೌಂಟ್ ಹೇಳ್ತಾ ಇದ್ದೀವಿ. ಬಿಡಿಂಗ್ ಕೆಪಾಸಿಟಿನೇ ಅಲ್ಲಿ ಅಳವಡಿಸೇ ಇಲ್ಲ ಟೆಂಡರ್ ನಲ್ಲಿ. ಸೊ ನೆಕ್ಸ್ಟ್ ಟರ್ನ್ ಓವರ್. ಈ ಒಂದು ಬಿಡ್ ಕೆಪಾಸಿಟಿ ಒಂದು. ನೆಕ್ಸ್ಟ್ ಟರ್ನ್ ಓವರ್. ಕೆಟಿಟಿಪಿ ಆಕ್ಟಿನ ಪ್ರಕಾರ ಎಷ್ಟಿರ್ಬೇಕು ಇದು ಟರ್ನ್ ಓವರ್? ಆ ವರ್ಷದ 1 year ಕಾಂಟ್ರಾಕ್ಟ್ ವ್ಯಾಲ್ಯೂ ಇಂಟು 2. 1 year ಕಾಂಟ್ರಾಕ್ಟ್ ವ್ಯಾಲ್ಯೂ ಇಂಟು 2 ಅಂದ್ರೆ 1920 ಕೋಟಿ ಒಂದು ಟರ್ನ್ ಓವರ್ ಇರಬೇಕಿತ್ತು. ಟೆಂಡರ್ ನಲ್ಲೂ ಅಷ್ಟೇ ಮೆನ್ಷನ್ ಮಾಡಬೇಕಾಗಿತ್ತು. ಟೆಂಡರ್ ನಲ್ಲಿ ಎಷ್ಟು ಮೆನ್ಷನ್ ಮಾಡ್ತಾರೆ? ಬರೀ 107 ಕೋಟಿ ಟರ್ನ್ ಓವರ್ ಕೆಪಾಸಿಟಿ. ಕಾಂಟ್ರಾಕ್ಟ್ ವ್ಯಾಲ್ಯೂ ಇರೋದು ಎಷ್ಟು? ಅವರು ಅನೌನ್ಸ್ ಮಾಡಿರೋ ಪ್ರಕಾರನೇ ಕಾಂಟ್ರಾಕ್ಟ್ ವ್ಯಾಲ್ಯೂ ಇರೋದು 997 ಕೋಟಿ ಏನೋ ಬರ್ತದೆ, ಎಕ್ಸ್ಕ್ಲೂಡಿಂಗ್ ಜಿಎಸ್ಟಿ. ಅದ್ರ ಪ್ರಕಾರ ಇಂಟು 2 ಹಾಕೊಂಡ್ರೆ 1920 crores ಬರಬೇಕು. ಇಲ್ಲಿ ನೋಡಿದ್ರೆ ಬರೀ 107 ಕೋಟಿ ಇಟ್ಟಿದ್ದಾರೆ. ಇದನ್ನು ಅಷ್ಟೇ ಅನೆಕ್ಷನ್ ನಿಮಗೆ ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ತಾರೆ. ಇದು ಸುಮ್ಮನೆ ಬೇಗ ಯಾವ್ದು ಹೇಳ್ತಿರೋದಲ್ಲ. ಇದು ಕೆಟಿಟಿಪಿ ಆಕ್ಟ್. ನಾನು ಯಾಕೆಲ್ಲ ಕೆಟಿಟಿಪಿ ಆಕ್ಟ್ ಅಲ್ಲಿ ಕಾನೂನಲ್ಲಿ ಕೆಟಿಟಿಪಿ ಆಕ್ಟ್ ಪ್ರಕಾರನೇ ಮಾಡಿದ್ದೀನಿ ಅಂತ ತಾನೇ ಅವ್ರು ಹೇಳೋದು. ನಿಮ್ಗೆಲ್ಲ ಹೇಳಿದವರು ಕೆಟಿಟಿಪಿ ಆಕ್ಟ್ ಪ್ರಕಾರನೇ ನಾವು ಟೆಂಡರ್ ಕರೆದಿದ್ದೀವಿ. ಸೊ ಆ ಆಕ್ಟಿನ ಪ್ರಕಾರನೇ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಟೆಂಡರ್ ಕ್ಯಾನ್ ಬಿ ಅವಾರ್ಡೆಡ್ ಟು ಬ್ಲಾಕ್ ಲಿಸ್ಟೆಡ್ ಕಂಪನಿ. ಕೆಟಿಟಿಪಿ ನಲ್ಲೆಲ್ಲ ಬ್ಲಾಕ್ ಲಿಸ್ಟೆಡ್ ಕಂಪನಿಗೆ ನೀವು ಟೆಂಡರ್ ಕೊಡಬಹುದು ಅಂತ ಎಲ್ಲ ಇದೆಯಾ? ನೋಡಿ, ಬಹಳ ಕ್ಲಿಯರ್ ಆಗಿದೆ. ಕೆಟಿಟಿಪಿ ನಲ್ಲಿ ಬಿಡ್ಡರ್ ಕ್ಲಾಸ್ ಟೆಂಡರ್ ಕರೆದಿರುವಂತ ಟೆಂಡರ್ ನಲ್ಲೇ ಬಹಳ ಕ್ಲಿಯರ್ ಆಗಿದೆ. ಬ್ಲಾಕ್ ಲಿಸ್ಟ್ ಕಂಡೀಷನ್ ಪ್ರೊವೈಡೆಡ್ ಇನ್ ದಿಸ್ ಟೆಂಡರ್, ಇನ್ಸ್ಟ್ರಕ್ಷನ್ ಟು ಬಿಡ್ಡರ್, ಕ್ಲಾಸ್ 13, ಪೇಜ್ ನಂಬರ್ 8, ವೈಲೇಷನ್ ಆಫ್ ಟೆಂಡರ್ ಕಂಡೀಷನ್, annexure 7, ಪೇಜ್ ನಂಬರ್ 8, ಕ್ಲಾಸ್ ನಂಬರ್ 31. ಅವ್ರು ಕರೆದಿರೋ ಟೆಂಡರ್ ಡಾಕ್ಯುಮೆಂಟ್ ಅಲ್ಲೇ ಬ್ಲಾಕ್ ಲಿಸ್ಟೆಡ್ ಕಂಪನಿ ಅರ್ಜಿ ಹಾಕಬಾರ್ದು ಅಂತಿದೆ. ಆದ್ರೆ ಇಲ್ಲಿ ನೋಡಿ, DCITS software provider has been blacklisted in Uttar Pradesh. 23 ಆಗಿದ್ದಾರೆ. ಸೊ ಇದನ್ನು annexure ನಂಬರ್ 8 ಬ್ಲಾಕ್ ಲಿಸ್ಟೆಡ್ ಕಂಪನಿ ಹತ್ರ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಸ್ಲೈಡ್. ಓಕೆ, ಬ್ಲಾಕ್ ರಾಜಶ್ರೀ DCITS ರಾಜಶ್ರೀ ಬಿಡ್ ಮಾಡಿದ ರಾಜೇಶ್ ಒಂದಾಗುತ್ತೆ. ಜೆವಿ ಈ ಸಾಫ್ಟ್ವೇರ್ ಅಂತ ಏನ್ ಕೊಡ್ತಾನಲ್ಲ, EMISP ಅದು ಕೊಡೋನೆ DCITS. ಇದು ಬೆಂಗಳೂರು ಬೇಸ್ಡ್ ಕಂಪನಿ. ಸೊ ಈ ಪ್ರಾಜೆಕ್ಟಿನ ಒಟ್ಟು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಅವ್ರ ಎಸ್ಟಿಮೇಟೆಡ್ ಕಾಸ್ಟ್ ಕೊಟ್ಟಿರೋದು 571. ಕಾಸ್ಟ್ ಇಷ್ಟಕ್ಕೆ ಹಾಕ್ತಾರೆ. ನೆಕ್ಸ್ಟ್ ಈಗ ಅಮೆಂಡ್ಮೆಂಟ್ ಮಾಡ್ತಾರೆ. ಆಕ್ಚುಲಿ ಸೈಜ್ ಇರೋದು ಎಲ್ಲ ಟೋಟಲ್ ವ್ಯಾಲ್ಯೂ ಟೆಂಡರ್ ನಲ್ಲಿ ಟೋಟಲ್ ವ್ಯಾಲ್ಯೂ ಎಲ್ಲೂ ನಿಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನೋಡಿದ್ದೀರಾ? ಟೆಂಡರ್ ಕರೆಸ್ಬಿಟ್ಟು ಟೋಟಲ್ ವ್ಯಾಲ್ಯೂ ಇಂದ ಟೆಂಡರ್ ನೋಡಿದ್ದೀರಾ? ಟೋಟಲ್ ವ್ಯಾಲ್ಯೂ ಆಫ್ ದ ಟೆಂಡರ್ ಇಂದ ಟೆಂಡರ್ ಕರೆದಿರೋದೆಲ್ಲ ನೋಡಿದ್ದೀರಾ? ಇಲ್ಲಿದೆ ವಿಶೇಷ. ಇಷ್ಟೆಲ್ಲ ವ್ಯಾಲ್ಯೂ ಇದ್ರು ಎಲಿಜಿಬಿಲಿಟಿ ಇರೋದ್ರ ಬರೀ 107 ಕೋಟಿ ಆನ್ಯುವಲ್ ಟರ್ನ್ ಓವರ್, ಬರೀ 107 ಕೋಟಿಗೆ ರೆಸ್ಟ್ರಿಕ್ಟ್ ಮಾಡ್ತಾರೆ. ಇಷ್ಟೆಲ್ಲ ಸಾವಿರಾರು ಕೋಟಿ ಇದ್ರು ಆನ್ಯುವಲ್ ಟರ್ನ್ ಓವರ್ ಎಷ್ಟಿಗೆ ಇಟ್ಟಿರ್ತಾರೆ? 107 ಕೋಟಿಗೆ ಇಟ್ಟಿರ್ತಾರೆ.
ಇದೇನಾರ ಕೇಂದ್ರ ಸರ್ಕಾರ ಆಯ್ತು, ಕೆಟಿಟಿಪಿ ಹೇಳಿದೆ. ಈಗ ಅವ್ರು ಹೇಳಿದ್ರು ಸ್ಟ್ಯಾಂಡರ್ಡ್ ಬಿಲ್ಡಿಂಗ್ ಡಾಕ್ಯುಮೆಂಟ್ ಪ್ರಕಾರ ಕೇಂದ್ರ ಸರ್ಕಾರ ಕೊಟ್ಟಿರೋ ಪ್ರಕಾರ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲೂ ಅಷ್ಟೇ ಒಂದೇ ಒಂದು ನಿಯಮವನ್ನು ಸಹ ಫಾಲೋ ಮಾಡೋದು. ಜಸ್ಟ್ ಒನ್ ಪಾಯಿಂಟ್ ಹೇಳಿದ್ದೀನಿ, ನಿಮ್ಗೆ ಹೇಳಬೇಕು ಅಂದ್ರೆ ಇನ್ನು 16 ಪಾಯಿಂಟ್ ಇದಾವೆ. ಸ್ಟ್ಯಾಂಡರ್ಡ್ ಬಿಲ್ಡ್ ಡಾಕ್ಯುಮೆಂಟ್ ಆಸ್ ಪರ್ ದ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, RDSS ಸ್ಕೀಮ್ ನಲ್ಲಿ RDSS ಸ್ಕೀಮಿನ ಗೈಡ್ಲೈನ್ಸ್ ಏನೋ ಫಾಲೋ ಮಾಡಿದೀವಿ ಅಂತ ಏನಾದ್ರು ಹೇಳ್ತಾರಲ್ಲ, ಅದ್ರಲ್ಲಿ ಯಾವ್ದು ಫಾಲೋ ಮಾಡಿ. ಕೆಟಿಟಿಪಿ ಆಕ್ಟು ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇದೆಯಲ್ಲ ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್, ಅದನ್ನು ಫಾಲೋ ಮಾಡಿ. ಇದನ್ನೆಲ್ಲ ಅನೆಕ್ಷನ್ ನಲ್ಲೇ ಇದೆ. ಹೇಗೊಬ್ಬ ವ್ಯಕ್ತಿ ಯಾವೊಂದು ಸ್ಮಾರ್ಟ್ ಮೀಟರ್ ನ ತಯಾರು ಮಾಡಿರಲ್ಲ, ಅಳವಡಿಸೋದಿರಲ್ಲ, ಯಾವುದು ಅಳವಡಿಸೋದು ಇರಲ್ಲ, ಏನು ಮಾಡಿರಲ್ಲ, ಡಿಜಿಟಲ್ ಮೀಟರ್ಗಳನ್ನ ಹಳೆಯ ಒಂದು ಡಿಜಿಟಲ್ ಮೀಟರ್ ಅಂತ ಏನಿರ್ತದಲ್ಲ ಅದನ್ನು ಹೋಗಿ ಇನ್ಸ್ಟಾಲ್ ಮಾಡೋ ಕೆಲಸ ಮಾಡಿದ್ದಾರೆ. ಅದಕ್ಕೆ ಬೇರೆಯವರು ಯಾರು ಎಲಿಜಿಬಿಲಿಟಿ ಹೇಳ್ತಿದ್ರಲ್ಲ, ಪ್ರೀ ಬಿಡ್ ಮೀಟಿಂಗ್ ನಲ್ಲಿ 10 ಕಂಪನಿ ಬಂದಿತ್ತು. ಪ್ರೀ ಬಿಡ್ ಮೀಟಿಂಗ್ ನಲ್ಲಿ 10 ಕಂಪನಿ ಬಂದಿತ್ತು. ಯಾಕೆ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ರಾಜೇಶ್ರೀ ಅವರು ಹೋಗಿರ್ಲಿಲ್ಲ ಅಥವಾ BR ಪಾಟೀಲ್ ಅವರು ಯಾಕೆ ಹೋಗಿರ್ಲಿಲ್ಲ? ವಿವಿಧ ಇವ್ರು ಯಾರು ಯಾಕೆ ಹೋಗಿರ್ಲಿಲ್ಲ? ಅವರೆಲ್ಲ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಹೇಳ್ತಾರೆ, ನಿಮ್ಮ ಅಷ್ಟು ರೆಗ್ಯುಲೇಷನ್ಗಳು ಕಾನೂನು ಬದ್ಧವಾಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲರೂ ಲೆಟರ್ ಕೊಡ್ತಾರೆ. ಅಷ್ಟು ಜನನು ಬಂದಿರೋದು ದೊಡ್ಡ ದೊಡ್ಡ ಕಂಪನಿಯವರು. ನಿಮ್ಗೆ ಅದು ಇನ್ನೊಂದು ವಿಶೇಷ ಗೊತ್ತಿರಲಿ, ಸ್ಮಾರ್ಟ್ ಮೀಟರ್ ಇಡೀ ದೇಶದಲ್ಲಿ ಹಬ್ಬ ಯಾವ್ದು ಗೊತ್ತಾ? ಮೈಸೂರು. ಹೆಚ್ಚು ಕಡಿಮೆ ಇಡೀ ದೇಶಕ್ಕೆ ಬೇಕಾಗಿರೋ ಎಲ್ಲ ಸ್ಮಾರ್ಟ್ ಮೀಟರ್ ತಯಾರಾಗೋದು ಎಲ್ಲಿ ಗೊತ್ತಾ? ಮೈಸೂರು. ಸೊ ಇಷ್ಟು ತಯಾರಾಗುವಂತ ಯಾರಿಗೂ ಎಲಿಜಿಬಿಲಿಟಿ ಕೊಡದೆ ಕೆಲವು ಬರೀ ಫೋನ್ ತಯಾರಕ, ಫೋನ್ ಮ್ಯಾನುಫ್ಯಾಕ್ಚರರ್ ಹೋಗಿ ಡಿಜಿಟಲ್ ಮೀಟರ್ಗಳನ್ನ ಇನ್ಸ್ಟಾಲ್ ಕೆಲಸ ಮಾಡ್ತಿದ್ದವ್ರು ಅಷ್ಟೇ. ಇವ್ರೇನು ತಯಾರು ಮಾಡೋರಲ್ಲ. ನೆಕ್ಸ್ಟ್ ಇನ್ನಿಂದು ಆಸ್ ಪರ್ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ 1 ಲಕ್ಷ ಸ್ಮಾರ್ಟ್ ಮೀಟರ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಈ ಸಫಿಷಿಯಂಟ್ ಅಂತ. ಇವ್ರೇನ್ ಮಾಡ್ತಾರೆ, ಇದನ್ನ ಬಿಟ್ಬಿಟ್ಟು 10 ಲಕ್ಷ ಆರ್ಡಿನರಿ ಮೊದಲು ನಮ್ಮಲ್ಲಿ ಈಗ ಡಿಜಿಟಲ್ ಮೀಟರ್ ಇದೆಯಲ್ಲ, ಅದನ್ನ ಯಾರು ಅಳವಡಿಸ್ತಿದ್ರು, ತಯಾರು ಮಾಡಿದವನು ಅಲ್ಲ ಅವನು. ಕೊಟ್ಟಿದ್ದ ಮೀಟರ್ನ ತಗೊಂಡಾಗ ಅಳವಡಿಸ್ಕೊಳ್ತಿದ್ದವನಿಗೆ ಎಲಿಜಿಬಿಲಿಟಿ ಕೊಡೋದು ಮಾಡ್ಕೊಂಡ್ರು. ಯಾವ್ದು ಈ ಕಂಡೀಷನ್ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಇಲ್ಲ. Tender document is prepared ಅಂತ ಹೇಳಿದಾರಲ್ಲ, is prepared as per the tender document is prepared as per the central government guidelines ಅಂತ ಹೇಳಿದ್ದಾರೆ. RDSS ಸ್ಟ್ಯಾಂಡರ್ಡ್ ಬಿಲ್ಡಿಂಗ್ ಡಾಕ್ಯುಮೆಂಟ್ ಅದ್ರ ಪ್ರಕಾರನೇ ಹೇಳ್ತೀನಿ. ಇವ್ರ ಟೆಂಡರ್ ಕಂಡೀಷನ್ ಏನು, RDSS ಸ್ಟ್ಯಾಂಡರ್ಡ್ ಬಿಲ್ಡ್ ಕಂಡೀಷನ್ ಗೈಡ್ಲೈನ್ಸ್ ಏನು ಅಂತ ಎಲ್ಲವನ್ನು ಈ ರೀತಿ ಎಕ್ಸ್ಪೀರಿಯನ್ಸಸ್ಗಳು ಏನೇನು ಹಾಕೊಂಡಿದಾರಲ್ಲ ಎಲ್ಲವನ್ನು ಇನ್ನೊಂದು ಪಾಯಿಂಟ್ಸ್ ಬೇಕಾದ್ರೆ ಅದನ್ನು ನಿಮ್ಗೆಲ್ಲ ಕಾಪಿ ಕೊಡ್ತೀನಿ. ಸೊ ಈ ಪ್ರೆಸೆಂಟೇಷನ್ ಲಾಂಗ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇದು ಮಾಡ್ಕೊಡ್ತೀನಿ. ಎಲ್ಲ ಡಿಜಿಟಲಿ ನಿಮ್ಗೆ ಬಿಲ್ಡರ್ಸ್ ಎಲ್ಲ ಅವ್ರು ಏನೇನು ಜನರಲ್ ಕಂಡೀಷನ್ ಹೆಲ್ಪ್ ಮಾಡಕ್ಕೆ ಡಿಜಿಟಲ್ ಮೀಟರ್ ಮಾಡ್ತಿದ್ದವ್ರಿಗೆ ಎಲಿಜಿಬಿಲಿಟಿ ಕೊಡೋದು, ಔಟ್ಲೆಟ್ಗಳು ಇಟ್ಕೊಂಡವ್ರಿಗೆ ಕೊಡುವಂಥದ್ದು, ಯಾವ್ದನ್ನು ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನೋದು ಫಸ್ಟ್ ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸ್ಮಾರ್ಟ್ ಮೀಟರ್ ಅನ್ನುವಂಥದ್ದು 2-way ಕಮ್ಯುನಿಕೇಶನ್ ಇರುವಂಥದ್ದು. ಟ್ರಾನ್ಸ್ಮಿಷನ್ ಲಾಸಸ್ ಮತ್ತು ಅಕೌಂಟಿಂಗ್ ಮಾಡ್ಲಿಕ್ಕೋಸ್ಕರ, ಟ್ರಾನ್ಸ್ಮಿಷನ್ ಲಾಸಸ್ ಮತ್ತು ಅಕೌಂಟಿಂಗ್ ತರಲಿಕ್ಕೋಸ್ಕರ ಫೀಡರ್ಗೆ ಟ್ರಾನ್ಸ್ಫಾರ್ಮರ್ಗೆ ಬೌಂಡ್ರಿ ಟ್ರಾನ್ಸ್ಫಾರ್ಮರ್ಗೆ ಮೊದಲು ಪ್ರಥಮ ಹಂತದಲ್ಲಿ ಅಳವಡಿಸಬೇಕು. ನೆಕ್ಸ್ಟ್ ಹಂತದಲ್ಲಿ ಇರುವಂತ ಎಲ್ಲ ಗ್ರಾಹಕರ ಮನೆಯಲ್ಲಿ ಈಗಿರುವಂತ ಎಕ್ಸಿಸ್ಟಿಂಗ್ ಯಾರ್ಯಾರಿದ್ದಾರೆ ಇವಾಗ ಕರ್ನಾಟಕದಲ್ಲಿ 1-2 ಕೋಟಿ
ಮೀಟರ್ಗಳು ಇರಬೇಕು ಅನ್ಸುತ್ತೆ. 2 ಕೋಟಿ ಗ್ರಾಹಕರಿದ್ದಾರೆ. ಈ 2 ಕೋಟಿ ಗ್ರಾಹಕರ ಮನೆಯಲ್ಲೆಲ್ಲ ಅಳವಡಿಸಬೇಕು. ಅಳವಡಿಸಿದ ನಂತರ ಹೊಸ ಗ್ರಾಹಕರಿಗೂ ಕಡ್ಡಾಯ ಮಾಡಬೇಕು. ಮೂಲ ಉದ್ದೇಶ ಏನು ಅಂದ್ರೆ ಇದು ಟೂ ವೇ ಕಮ್ಯುನಿಕೇಶನ್. ಒಬ್ಬ ಗ್ರಾಹಕನ ಮನೆಗೆ ಹೇಗೆ ಸಂಪರ್ಕ ಮಾಡಿ ಮೀಟರ್ನು ಡಿಸ್ಕನೆಕ್ಟ್ ಮಾಡಬಹುದು, ಕನೆಕ್ಟ್ ಮಾಡಬಹುದು. ಪೀಕ್ ಅವರ್ ಡಿಮ್ಯಾಂಡ್ ಅಂತ ಒಂದ್ ಮನೆಯಲ್ಲಿ ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾನೆ, ಎಷ್ಟೆಷ್ಟು ಯಾವ ಗಂಟೆನಲ್ಲಿ ಎಷ್ಟು ಬಳಕೆ ಆಗುತ್ತೆ, ಪೀಕ್ ಅವರ್ ಡಿಮ್ಯಾಂಡ್, ಡಾಟಾ ಎಲ್ಲ ತಗೊಳ್ಳಿಕ್ಕೋಸ್ಕರ ಮತ್ತೆ ಈ ತರ 10 ಹಲವಾರು ಉಪಯೋಗ ಇದೆ. ಈ ಉಪಯೋಗವನ್ನೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಾನೆ ಜಸ್ಟಿಫೈ ಮಾಡ್ಕೊಂಡು ಇವ್ರು ಸ್ಮಾರ್ಟ್ ಮೀಟರ್ ಬರ್ತಾರೆ. ಆದ್ರೆ ಇಲ್ಲಿ ಬರೋ ಮುಂಚೆ ಇಡೀ ವ್ಯವಸ್ಥೆಯಲ್ಲಿ ಇದನ್ನು ಅಳವಡಿಸ್ಕೋಬೇಕು. ಅದಕ್ಕೋಸ್ಕರ RDSS ಸ್ಕೀಮ್ ಅಂತ ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತ 3,00,000 ಕೋಟಿಯನ್ನ ಕೇಂದ್ರ ಸರ್ಕಾರ ಔಟ್ಲೇ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ 3,00,000 ಕೋಟಿ 3,000 ಹಣವನ್ನ ಇದಕ್ಕೆ ಮೀಸಲಾಗಿಟ್ಟಿದ್ದಾರೆ. ಇದನ್ನ ಬಳಕೆ ಮಾಡ್ಕೋಬೇಕಿತ್ತು. ಇದನ್ನ ಬಳಕೆ ಮಾಡ್ಕೊಂಡು ಇವ್ರು ಮಾಡಬೇಕಾಗಿರೋ ಯೋಜನೆಯನ್ನ ಎಲ್ಲಾ ಕಡೆ ಅಳವಡಿಸಿ ಯಾವ ಗ್ರಾಹಕರಿಗೂ ಈಗಿರುವಂತಹ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ಯಾರಿಗೂ ಅವ್ರಿಗೆ ಭಾರವಿಲ್ಲದೆ ಎಲ್ಲವನ್ನೂ ಇವರೇ ಬರ್ಸ್ಕೊಂಡು ಮಾಡಬೇಕಾಗಿರುವಂತ ಕೆಲಸವಾಗಬೇಕಿತ್ತು. ಇದು ಯಾವುದನ್ನು ಮಾಡದೆ ಏಕಾಏಕಿ ಯಾವ ಒಂದು ಕಾನೂನಲ್ಲಿ ಅವಕಾಶವಿಲ್ಲದೆ ಇವರು ಹೊಸ ಗ್ರಾಹಕರಿಗೆ ಕಡ್ಡಾಯವನ್ನು ಮಾಡಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಸೊ ಮೂಲ ಉದ್ದೇಶ ಏನು ಅಂದ್ರೆ ಟ್ರಾನ್ಸ್ಮಿಷನ್ ಮತ್ತು ಅಕೌಂಟಿಂಗ್ ಲಾಸಸ್ ನ ಸೆರೆ ಹಿಡಿಬೇಕು ರಿಯಲ್ ಟೈಮ್ ಅಲ್ಲಿ. ಈಗ ರಿಯಲ್ ಟೈಮ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ. ಮತ್ತಿಷ್ಟು ಯಾರು ಒಬ್ಬನೇ ತಗೊಳ್ತಾನೆ ಅನ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಇಷ್ಟು ಜನ ಮೀಟರ್ ಮನೆಯಲ್ಲಿ ಒಬ್ಬನೇ ಹೆಂಗ್ ಬೇಕಾದ್ರೆ ಟ್ಯಾಂಪರ್ ಮಾಡಬಹುದು. ಈಗ ಅದು ಹೊಸ ಇನ್ನೊಂದು ಬಾಕ್ಸ್ ಓಪನ್ ಮಾಡಲ್ಲ, ಅದನ್ನ ಮುಂದಿನ ದಿನದಲ್ಲಿ ಬೇರೆ ಮಾತಾಡ್ತೀವಿ. ಹೇಗೆ ಇದನ್ನ ಒಬ್ಬ ಗ್ರಾಹಕ ತಗೊಂಡ್ರೆ ಒಬ್ಬ ಸಪ್ಲೈಯರ್ ತಗೊಂಡ್ರೆ ಏನ್ ಸಮಸ್ಯೆ ಆಗ್ಬೋದು ಅಂತ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಹೊಸ ಡೈರೆಕ್ಷನ್ ಹೋಗ್ತಾರೆ. ಸೊ ಇರುವಂತ ಈಗ ಉಲ್ಲಂಘನೆ ಏನಾಗಿದೆ ಒಂದು 3 ವಿಚಾರದಲ್ಲಿ KTTP ಆಕ್ಟ್, ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಇವರಿಗೆ ಅನ್ವಯ ಆಗೋದು KTTP ಆಕ್ಟ್. ಈ KTTP ಆಕ್ಟ್ ಅನ್ನ ಹೇಗೆ ಉಲ್ಲಂಘನೆ ಮಾಡಿದ್ದಾರೆ, ಕಡ್ಡಾಯ ಇಲ್ಲದಿದ್ರು ಕಡ್ಡಾಯ ಹೇಗ್ ಮಾಡಿದ್ದಾರೆ, ಮತ್ತೆ ಇದರ ರೇಟ್ ದರವನ್ನು ಹೇಗೆ ಮಾಡಿದ್ದಾರೆ, ಯಾಕೆ ಯಾವ ಗುತ್ತಿಗೆದಾರನಿಗೆ ಹೇಗೆ ಕೊಟ್ಟಿದ್ದಾನೆ ಅನ್ನುವಂತ ವಿಷಯವನ್ನ ಇಷ್ಟೊತ್ತು ನಿಮ್ಗೆ ಹೇಳ್ತಿರುವಂತದ್ದು. ಸ್ಮಾರ್ಟ್ ಮೀಟರ್ ಇನ್ಸ್ಟೆಂಟ್ ಈಗಲ್ಲ ಅಂತ ಆಯ್ತು, ಇದು ಹೊಸದು ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಈ ಹಳೆ ಗ್ರಾಹಕ ಇರ್ತಾನೆ ಅನ್ಕೊಳ್ಳಿ, ನಿಮ್ ಮನೆ ಸುಟ್ಟೋಗಿದೆ, ನಿಮ್ ಮನೆ ಮೀಟರ್ ಸರಿ ನಡೀತಿಲ್ಲ, ನಿಮ್ದು ರೀಡಿಂಗ್ ಸರಿ ಬರ್ತಿಲ್ಲ, ಗೊತ್ತಲ್ಲ ಹೆಂಗ್ ಕೇಳ್ಬೋದು ಅಂತ, ಹೆಂಗ್ ಬದಲಾಯಿಸಬಹುದು, ಹೆಂಗೆ ಒತ್ತಾಯ ಮಾಡಿ ಸಂಖ್ಯೆಯನ್ನ ಬೇರೆಯವ್ರಿಗೂ ವಿಸ್ತರಣೆ ಹೇಗ್ ಮಾಡ್ಬೋದು, ಒಂದು ಸ್ವಲ್ಪ ಜಾಗ ಕೊಟ್ರೆ ಸಾಕು ಈ ವ್ಯಾಪಾರವನ್ನ ಹೇಗ್ ಬೇಕಾದ್ರೆ ವಿಸ್ತರಣೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದು ತಮ್ಗೆ ಗೊತ್ತಿದೆ. ಜಸ್ಟ್ ಇವ್ರಿಗೆ ಎಂಟ್ರಿ ಆಗದೇನೆ ಕಾನೂನು ಉಲ್ಲಂಘನೆ ಮಾಡಿ ಎಂಟ್ರಿ ಆಗಿರುತ್ತದೆ. ಹಾಗಾಗಿ ಹಳೆ ಗ್ರಾಹಕರಿಗೂ ಈ ಸಂಖ್ಯೆ ಹೇಳಿರೋದು ಬಹಳ ಸಣ್ಣ ಸಂಖ್ಯೆ ಹೇಳಿರೋದು. ಆಕ್ಚುಲಿ ಇನ್ನೊಂದು ಹೊಸದಾಗಿ ಕಾನೂನು ಬರ್ತಿರೋದೇನು, ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡೋಕ್ಕೂ ಸಪರೇಟ್ ಮೀಟರ್ ಕೊಡ್ತಾರೆ. ಸಂಖ್ಯೆಗಳು ನೀವು ನೋಡ್ತಾ ಹೋಗ್ತೀರಿ, ಇನ್ನೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡೋಕ್ಕೂ ಸಪರೇಟ್ ಮೀಟರ್ ಬರುತ್ತೆ. ಸೊ ಈ ರೀತಿ ಸಂಖ್ಯೆಗಳು ನೋಡ್ತಾ ಹೋಗ್ತಾ ಇದ್ರೆ ನೀವು ಅದು ಬೆಳಿತಾನೆ ಹೋಗುತ್ತೆ ಒಂದು ದೊಡ್ಡ ಸಂಖ್ಯೆನಲ್ಲಿ. ಮತ್ತೆ ಇವ್ರು ಕೊಟ್ಟಿರೋ ಸಂಖ್ಯೆ ವರ್ಷಕ್ಕೆ 4 ಲಕ್ಷ ಬೆಂಗಳೂರಿನಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಸಂಖ್ಯೆ ಬಹಳ ಕಮ್ಮಿ ಸಂಖ್ಯೆ, ನಿಮ್ಗೆ ಗೊತ್ತಿದೆ. ವರ್ಷ ಮುಂದಿನ 5 ವರ್ಷನೂ 4 ಲಕ್ಷನೇ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಹಳೇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಸ್ಕ್ಯಾಮ್ ಸೈಜ್ ಎಷ್ಟಕ್ಕೆ ಹೋಗೋದು ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಇದನ್ನು ಒಂದು ಪ್ರೊಜೆಕ್ಟೆಡ್ ಒಂದು ಅಂದಾಜಲ್ಲಿ ಹೇಳಿರೋದು, ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದನ್ನೇನಾದ್ರು ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತಾರೆ, ಇನ್ನು ಯಾವ ಸೈಜಿಗೆ ಹೋಗ್ಬೋದು ಅಂತ ಯೋಚನೆ ಮಾಡಿ. ನೆಕ್ಸ್ಟ್ ಮತ್ತು ನಾವೀಗ ಹೇಳ್ತಿರೋದು ಇವ್ರಿಗೆ ಗೊತ್ತಿರುವಂತ ರಾಜ್ಯನೇ ಯಾರು, ಈಗ ಹಿಮಾಚಲ್ ಪ್ರದೇಶ, ಇದು ಕಾಂಗ್ರೆಸ್ ರಾಜ್ಯನೇ. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ. ತೆಲಂಗಾಣ, ಹಿಮಾಚಲ್ ಪ್ರದೇಶ್, ಕೇರಳ, ಇನ್ನೂ ಕಮ್ಮಿ ಇರುವಂತ ರಾಜ್ಯಗಳು ತುಂಬಾ ಇದೆ. ಅದನ್ನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಕಮ್ಮಿ ಇರುವಂತ ರಾಜ್ಯಗಳು ತುಂಬಾನೇ ಇದೆ. ಈವನ್ ಕೆಲವು ರಾಜ್ಯದಲ್ಲಿ ಅಪ್ ಫ್ರಂಟ್ ಫೀಸ್ ಇಲ್ಲ, 900 ರೂಪಾಯಿನೂ ಇರಲ್ಲ. ಕೆಲವು ರಾಜ್ಯದಲ್ಲಿ ಈ ಅಪ್ ಫ್ರಂಟ್ ಫೀಸ್ ಇರಲ್ಲ, 900 ರೂಪಾಯಿನೂ ಇರಲ್ಲ. ನೀವು ಕೇಳ್ತಿರಲ್ಲ, ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಅವರು 500 ರೂಪಾಯಿಗೂ ಸಿಗುತ್ತೆ ಅಂತ ಹೇಳಿದ್ದಾರೆ ಅವರೇ.
ಅಪ್ರೆಂಟ್ ಫೀಸ್ ಇಲ್ಲೇನು ಅಪ್ರೆಂಟ್ ಫೀಸ್ ತಗೋತಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಪ್ರೆಂಟ್ ಫೀಸ್ ಇದೆ. ಬೇರೆ ರಾಜ್ಯದಲ್ಲಿ ತಗೊಳ್ತಿರಂತ ಅಪ್ರೆಂಟ್ ಫೀಸು ಮೀಟರ್ದು ಒನ್ ಟೈಮ್ ಸ್ಟಾರ್ಟಿಂಗ್ ಆಗಿ ಇದೆಲ್ಲ ಸಾಫ್ಟ್ವೇರ್ಗೆ ಮಂತ್ಲಿ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಕೆಲವು ರಾಜ್ಯದಲ್ಲಿ ಅಪ್ರೆಂಟ್ ಫೀಸು ಇರಲ್ಲ, ಬರೀ ಮಂತ್ಲಿ ತಗೊಳ್ತಾರೆ. ಮಂತ್ಲಿ ಬರೀ 50 ರೂಪಾಯಿ 55 ರೂಪಾಯಿ ತಗೊಳ್ಳೋ ರಾಜ್ಯನು ವಿತೌಟ್ ಮೀಟರ್ ಚಾರ್ಜಸ್ ಬರೀ 50-55 ರೂಪಾಯಿ 5 ವರ್ಷ ತಗೊಳ್ಳೋರು ಇದ್ದಾರೆ. ಹಿಂದಿನ ಸ್ಲೈಡ್ ಹೋಗಿ ಇದೆಲ್ಲ ನಿಮ್ಗೆ ಡೀಟೇಲ್ಸ್ ಕಂಪ್ಲೀಟ್ ಕೊಡ್ತೀವಿ. ಎಲ್ಲ ನಿಮ್ಗೆಲ್ಲಾನು ಕಂಪ್ಲೀಟ್ ಎಲ್ಲ PDF ಎಲ್ಲ ಕೊಡ್ತೀವಿ. 75 ಅವ್ರು ಹೇಳಿರೋ ಸಿಂಗಲ್ ಪೇಜ್ ಆಕ್ಚುಲಿ 118 ರೂಪಾಯಿ ಹಾಕೊಂಡಿದಾರಲ್ಲ. ಇದೆಲ್ಲ ನಾನು ಹೇಳ್ತಿರೋದು ನಿಮ್ಗೆ ಎಸ್ಟಿಮೇಟೆಡ್ ಪ್ರೈಸಸ್ ಹೇಳ್ತಿರೋದು ಸರ್ ಅಷ್ಟೇ. ಎಸ್ಟಿಮೇಟೆಡ್ ಪ್ರೈಸಸ್ ಅವ್ರು ಹಾಕೊಂಡಿರೋದನ್ನು ಅವ್ರು ಆಕ್ಚುಲಿ ರೇಟ್ ಕೊಟ್ಟಿರೋದನ್ನೆಲ್ಲ ಹೆಚ್ಚೇ ಇದೆ, 118 ರೂಪಾಯಿಗೂ ಬರುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ತಗೊಂಡಾಗ ಎಲ್ಲ ಎಸ್ಕಾಂ ನಲ್ಲಿ ಏನ್ ಕಾಸ್ಟ್ 8,500 OM ಪ್ಲಸ್ ಇಂಟು 12 ತಿಂಗಳು ಇಂಟು 10 ವರ್ಷ ಒಂದೊಂದು ಮೀಟರ್ಗೆ 17,000 ಬರುತ್ತೆ. ಅದೇ ಬೇರೆ ರಾಜ್ಯದಲ್ಲಿ ಒಂದು ಗರಿಷ್ಠವಾಗಿ ತಗೊಂಡಿರೋದು ಇನ್ನೂ ಕನಿಷ್ಠವಾಗಿರುತ್ತೆ, ತಗೊಂಡ್ರೆ 7,740 ರೂಪಾಯಿ ಆಗುತ್ತೆ ಪರ್ ಮೀಟರ್. ನಮ್ಮ ಕರ್ನಾಟಕದಲ್ಲಿ 17,000. ಡಿಫರೆನ್ಸ್ ಇನ್ ಅಮೌಂಟ್ ಬರೀ ಬೆಸ್ಕಾಂ ಅಂಡ್ ಅದರ್ ಸ್ಟೇಟ್ಸ್ ತಗೊಂಡಾಗ 9,260 ಬರುತ್ತೆ. ಸೊ ಅಡಿಷನಲ್ ಎಕ್ಸ್ಪೆಂಡಿಚರ್ ಬರೀ 8 ಲಕ್ಷ ಮೀಟರ್ಸ್ಗೆ ಎಸ್ಕಾಂಗಳಿಗೆ ಲೆಕ್ಕ ಹಾಕಿರೋದು. ಆಕ್ಚುಲಿ 8 ಲಕ್ಷ ಎಲ್ಲ ಇದು ದೊಡ್ಡ ಸಂಖ್ಯೆನಲ್ಲಿ ಹೋಗುತ್ತೆ. ಬರೀ ಇದಕ್ಕೆ ಲೆಕ್ಕ ಹಾಕೊಂಡ್ರೆ ಬೇಸಿಕ್ ಕಾಸ್ಟ್ ಬಿಟ್ಟು ಈ ಕಾಸ್ಟ್ ಬಿಟ್ಟು ಬೇರೆ ರಾಜ್ಯದ ಅಡಿಷನಲ್ ಏನು 9,660 ರೂಪಾಯಿ ಎಕ್ಸೆಸ್ ಕಾಸ್ಟ್ ಅನ್ನು ತಗೊಂಡ್ರೇನೆ ಸಾಕು. 9,260 ರೂಪಾಯಿ ಇಂಟು 8 ಲಕ್ಷ ಇಂಟು 10 ವರ್ಷ ಎಷ್ಟಾಗುತ್ತೆ ಆಯ್ತಾ? ತೆಗಿಬೋದು. ನೆಕ್ಸ್ಟ್ ಸ್ಲೈಡ್ ಹೋಗೋದಾ? ಓಕೆ. ಈ ಒಂದು ಅಪ್ಫ್ರಂಟ್ ಫೀಸ್ ಏನ್ ತಗೊಳ್ತಾರೆ 8,500 ಹಾಕಿಲ್ಲ, ಬರೀ 8,000 ಹಾಕಿರೋದಿದೆ. 8,000 ಮೈನಸ್ 900 ರೂಪಾಯಿ. 900 ರೂಪಾಯಿ ಅಪ್ಫ್ರಂಟ್ ಫೀಸು ಬೇರೆ ರಾಜ್ಯದಲ್ಲಿ ತಗೊಂಡಿದ್ದ ಇರೋದು. ನಮ್ಮ ರಾಜ್ಯದಲ್ಲಿ ಒಂದು 8,000 ರೂಪಾಯಿ ಅಂತ ಹಾಕೊಂಡ್ರೆ 7,100 ರೂಪಾಯಿ ಬರುತ್ತೆ ಇಂಟು 12% ಇಂಟ್ರೆಸ್ಟ್. 10 ವರ್ಷಕ್ಕೆ ಹಾಕೊಂಡ್ರೆ 10,000 ರೂಪಾಯಿ 10,200 ರೂಪಾಯಿ 1 ಮೀಟರ್ ಬರುತ್ತೆ. ಅರ್ಥ ಆಗಿದೆಯಾ? ಸೊ ಟೋಟಲ್ ಕ್ಯುಮುಲೇಟಿವ್ ಇಂಟ್ರೆಸ್ಟ್ ಅಮೌಂಟ್ ತಗೊಂಡ್ರೆ 10 ವರ್ಷಕ್ಕೆ 8,000. 1 ಮೀಟರ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 7,100 ರೂಪಾಯಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 10 ವರ್ಷಕ್ಕೆ 10,200 ರೂಪಾಯಿ ಬರ್ತದೆ ಪರ್ ಮೀಟರ್. ಏನ್ ಈ ಒಂದು 10,200 ಕ್ಯಾಲ್ಕುಲೇಟ್ ಮಾಡಿ 10 ವರ್ಷಕ್ಕೆ ತಗೊಂಡ್ರೆ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? 8,160 ಕೋಟಿ ಬರುತ್ತೆ. ಹಾಗಾಗಿ ಅಡಿಷನಲ್ ಎಕ್ಸ್ಪೆಂಡಿಚರ್ ಪ್ಲಸ್ ಇಂಟ್ರೆಸ್ಟ್ ಎರಡು ಸೇರಿಸಿದ್ರೆ 15,568 ಕೋಟಿ ಹೆಂಗ್ ಬಂತು ಅಂತ ತೋರಿಸ್ಲಿ ಬರ್ತೀವಿ. ಒಂದು ಹೆಚ್ಚುವರಿ ಬರ್ತಿರೋದು ಸಿಂಗಲ್ ಪೇಸ್ ನಿಮಗೆ ಒಂದೊಂದು ಮೀಟರ್ ಇನ್ನಿನ ಸ್ಲೈಡ್ ನೋಡಿ ಸರ್. ಒಂದೊಂದು ಮೀಟರ್ಗೆ ಡಿಫರೆನ್ಸ್ ಅಮೌಂಟ್ ಬರ್ತಿರೋದು ಬೇರೆ ರಾಜ್ಯಕ್ಕೂ ನಮ್ಮದು 9,260 ರೂಪಾಯಿ ಬರುತ್ತೆ ಒಂದೊಂದು ಮೀಟರ್ಗೆ ಡಿಫರೆನ್ಸ್ ಕಾಸ್ಟ್. ಸಾಫ್ಟ್ವೇರ್ ಮತ್ತು ಮೀಟರ್ ಚಾರ್ಜಸ್ ಎರಡು ಸೇರಿಸಿ ನಾವು ಅದನ್ನ ತಗೊಂಡಾಗ 8 ಲಕ್ಷ ಮೀಟರ್ ಇಂಟು 10 ವರ್ಷ ತಗೊಂಡ್ರೆ 10 ವರ್ಷಕ್ಕೆ ತಗೊಂಡ್ರೆ 7,408 ಬರ್ತದೆ. ನಾನು ನೆಕ್ಸ್ಟ್ ಹೋಗ್ತಿರೋದು ಏನು ಅಂದ್ರೆ ಈ 8,000 ಏನು ಈ ಅಪ್ಫ್ರಂಟ್ ಫೀಸ್ ಏನಿದೆಯಲ್ಲ ಬೇರೆ ರಾಜ್ಯಕ್ಕೂ ನಮಗೂ ಮೀಟರ್ ಚಾರ್ಜ್ ಫಸ್ಟ್ ಟೈಮ್ ಇನಿಷಿಯಲ್ ಅಮೌಂಟ್ ತಗೊಳ್ತಾರಲ್ಲ ಆ ಅಮೌಂಟ್ ಇಂದ ನಿಮ್ಗೆ ತೋರಿಸ್ತಾರೆ ನೆಕ್ಸ್ಟ್ ಲೈನ್. ಆ ಅಮೌಂಟ್ಗೆ ಅಪ್ಫ್ರಂಟ್ ಫೀಸ್ ಅಂತ ಹೋದಾಗ ಮೀಟರ್ ಚಾರ್ಜ್ ಸಾಫ್ಟ್ವೇರ್ ಬಿಟ್ಬಿಡಿ, ಇದು ಮೀಟರ್ ಚಾರ್ಜಸ್ ಅಲ್ಲಿ ಅಪ್ಫ್ರಂಟ್ ಅಲ್ಲಿ ಡಿಫರೆನ್ಸ್ ಬರ್ತಿರೋದು. ಈ ಡಿಫರೆನ್ಸ್ ಅಮೌಂಟ್ ನೀವು 10 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ
10 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಇಂಟ್ರೆಸ್ಟ್ ಅಮೌಂಟ್ ಇಷ್ಟು ಬರ್ತದೆ. ಅವ್ನು ಕಾಂಟ್ರಾಕ್ಟ್ ಪೀರಿಯಡ್ ನಲ್ಲಿ ಇಷ್ಟು ದುಡ್ಡು ಮಾಡ್ಕೊತಾನೆ ಅಂತ ತೋರಿಸ್ತಾ ಇರೋದು. ಈ ಮುಂದಕ್ಕೂ ದುಡ್ಡು ಮಲ್ಟಿಪ್ಲೈ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಒಂದು ಟೆಂಟೇಟಿವ್ ಆಗಿ 10 ವರ್ಷಕ್ಕೆ ತೋರಿಸಿದ್ವಿ ಅಷ್ಟೇ. ಇನ್ನೊಂದ್ಸಲ ನೀವು ಒಂದು ರನ್ ಡೌನ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಟೈಮ್ ಒಂದು ಪೂರ್ತಿ ಅರ್ಥ ಆಗುತ್ತೆ. ಇದೆಲ್ಲ ಪೂರ್ತಿ ಸ್ಲೈಡ್ ಕೊಟ್ಬಿಡ್ತೀರಲ್ಲ. ಸೊ ನಿಮ್ಗೆ ಇನ್ನು ಫೈನಲ್ ಸ್ಲೈಡ್ 5 ಕೋಟಿಗಿಂತ ಈಗ ಈ ರೀತಿ ಬಿಹಾರ್ನಲ್ಲಿ ಆಗಿದೆ ಆಲ್ರೆಡಿ ಸ್ಕ್ಯಾಮ್. IAS ಅಧಿಕಾರಿ, ಮಂತ್ರಿ ಅರೆಸ್ಟ್ ಆಗಿದ್ದಾರೆ. ಯಾವ ವರ್ಷದಲ್ಲಿ? 23ರಲ್ಲಿ. ಗೊತ್ತಿದ್ದು ಹೋಗಿ ಅವರೇ ಹೋಗಿ ನಮಗೆ ಬೇಕು ಅಂತ ತಗೊಂಡೋಗಿ ಹೋಗ್ಬಿಡ್ತಿದ್ದಾರೆ. ಸಾರ್ವಜನಿಕರ ಹಣ 5 ಕೋಟಿಗಿಂತ ಹೆಚ್ಚು ಮಿಸ್ಯೂಸ್ ಆಗ್ತಿದೆ ಅಂತ ಇದ್ರೆ ಏನನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ನೋಡ್ಬೋದು. ಸೊ ಇಷ್ಟು ಅಂಶಗಳನ್ನ ಸ್ಲೈಡ್ ಮಿಕ್ಕಿದ್ದು ಬಂದು ನಾನು ಕೇಳೋಕ್ಕಿಂಗೆಲ್ಲ ಏನಾದ್ರು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿ ತಿಂಗಳು ಅದು ತಿಂಗಳು ಈ EMI ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾರೆ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ಗೆ ಎರಡು ಕಾಸ್ಟ್ ಇದೆ ಇದರಲ್ಲಿ. ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್, ಎರಡನೇ ಕಾಸ್ಟ್, 3 ಕಾಸ್ಟ್ ಇದೆ ಇಲ್ಲಿ ಹೇಳ್ತೀನಿ. ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್, ಎರಡನೇದು ಸಾಫ್ಟ್ವೇರ್ ಕಾಸ್ಟ್. ಈ ಸ್ಮಾರ್ಟ್ ಮೀಟರ್ ರನ್ ಆಗ್ಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ, ಸಿಮ್ ಬೇಕಾಗುತ್ತೆ, ಅದಕ್ಕೆ ರನ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ. ಅದಕ್ಕೆ ಎರಡನೇ ಕಾಸ್ಟ್. ಅವ್ರು ತೋರಿಸ್ಕೊಂಡಿರೋ ಪ್ರಕಾರ 10 ವರ್ಷಕ್ಕೆ ಒಂದು 15,000 ರೂಪಾಯಿ ಆಗುತ್ತೆ. ಸಿಂಗಲ್ ಫೇಸ್ ಗಾದ್ರೆ 9,000 ರೂಪಾಯಿ ಆಗುತ್ತೆ, 15,000 ರೂಪಾಯಿ ಆಗುತ್ತೆ ಎಲ್ಲ ತೋರಿಸ್ಕೊಂಡಿದ್ದಾರೆ. ಸಿಂಗಲ್ ಫೇಸ್ 9,000, 3 ಫೇಸ್ ಗಾದ್ರೆ 15,000 ರೂಪಾಯಿ ಸಾಫ್ಟ್ವೇರ್ಗೆ 10 ವರ್ಷಕ್ಕೆ ಆಗುವಂತ ಕಾಸ್ಟ್ ಅಂತ ತೋರಿಸ್ಕೊಂಡಿದ್ದಾರೆ. ಮೀಟರ್ ಕಾಸ್ಟ್ ಒಂದು. ಇನ್ನೊಂದು ಮೂರನೇದು ಔಟ್ಲೆಟ್ ಮತ್ತು ಸಿಬ್ಬಂದಿಗಳ ಸಂಬಳ. ಒಂದೊಂದು ಮೀಟರ್ಗೆ 400 ರೂಪಾಯಿ ಖರ್ಚಾಗುತ್ತೆ. ಏನು ಅದೇ ವಿಶೇಷ ನೋಡ್ರಿ, ಏನೂ ಬಂಡವಾಳ ಆಗದೆ ಈ ಮೀಟರ್, ಸ್ಮಾರ್ಟ್ ಮೀಟರ್ ಮಾರುವಂತ ಸ್ಥಳಗಳಿಗೆ, ಅಂಗಡಿಗಳಿಗೆ ನೆಲ ಬಾಡಿಗೆ ಎಷ್ಟು ಗೊತ್ತಾ? 125 ರೂಪಾಯಿ ಅಡಿಗೆ ಪರ್ ಸ್ಕ್ವೇರ್ ಫುಟ್ ರೆಂಟು. ಬೆಸ್ಕಾಂ ಇಂದ ಕೊಡೋದು ರೆಂಟ್ ಎಷ್ಟು ಗೊತ್ತಾ? 125 ರೂಪಾಯಿ. ಬೆಂಗಳೂರು ಹೊರವಲಯದಲ್ಲಿ ಅಂದ್ರೆ ಬೆಂಗಳೂರು ಬಿಟ್ಟು, ಬೆಸ್ಕಾಂ ಏರಿಯಾ ಬಿಟ್ಟು 70 ರೂಪಾಯಿ. ಸಿಬ್ಬಂದಿಗಳ ಸಂಬಳ, ಅಲ್ಲಿ ಕೂತ್ಕೊಂಡು ಔಟ್ಲೆಟ್ ಅಲ್ಲಿ ನಿಂತ್ಕೊಂಡು ಕೂರ್ತಾರಲ್ಲ, ಅವ್ರಿಗೆ ಸಂಬಳ 55,000 ರೂಪಾಯಿ ಮತ್ತು 45,000 ರೂಪಾಯಿ. ಇದೇ ಒಟ್ಟು 240 ಕೋಟಿ ಬರುತ್ತೆ. ಒಟ್ಟು ಒಂದೊಂದು ಮೀಟರ್ಗೆ ಕಾಸ್ಟ್ 400 ರೂಪಾಯಿ ಬರ್ತಾ ಇದೆ. 400 ರೂಪೀಸ್. ಇತಿಹಾಸದಲ್ಲಿ ಎಲ್ಲರೂ ಹಿಂಗ್ ನೋಡಿದ್ದೀರಾ? 1 ರೂಪಾಯಿ ದುಡ್ಡು ಹಾಕ್ತೇನೆ. ಮತ್ತೆ ಇಲ್ಲಿ ಬೇಕಾಗಿರೋ EMD ಎಷ್ಟು ಗೊತ್ತಾ? ಒಟ್ಟು ಈ ಗಾತ್ರದ EMD ಲೆಕ್ಕ ಹಾಕೊಂಡ್ರೆ 1% ಅಂತ ಲೆಕ್ಕ ಹಾಕೊಂಡ್ರು, ಬರೀ ಬೆಸ್ಕಾಂದೇ ತಗೊಂಡು ನಾವು ಲೆಕ್ಕ ಹಾಕೊಂಡ್ರು 60 ಕೋಟಿ ಬರೀ EMD ಕೊಡಬೇಕು. ಪರ್ಫಾರ್ಮೆನ್ಸ್ ಗ್ಯಾರಂಟಿ ಎಷ್ಟು ಕೊಡಬೇಕು ಗೊತ್ತಾ? 250 ಕೋಟಿ ಕೊಡಬೇಕು. 5% ಆಫ್ ದ ಟೆಂಡರ್ ವ್ಯಾಲ್ಯೂ. ಎಲಿಜಿಬಿಲಿಟಿ ಎಲ್ಲ ಒಂದು ನೋಡಿ. ಇದನ್ನೆಲ್ಲ ಅಷ್ಟನ್ನು ಕಡಿಮೆ ಹಾಕೊಂಡು ಟೆಂಡರ್ ವ್ಯಾಲ್ಯೂ, ಫಸ್ಟ್ ಆಫ್ ಆಲ್ ಟೆಂಡರ್ ನಲ್ಲಿ ಟೆಂಡರ್ ವ್ಯಾಲ್ಯೂಗಳನ್ನೇ ಮೆನ್ಷನ್ ಮಾಡಿಲ್ಲ. ಅದು ಬರೀ 107 ಕೋಟಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಆನ್ಯುವಲ್ ಟರ್ನ್ ಓವರ್ ಎಷ್ಟಿರಬೇಕು? 107 ಕೋಟಿ. ಈ ರೀತಿ 5,000 ಕೋಟಿ ಅವ್ರ ಪ್ರಕಾರ ತಗೊಂಡ್ರೆ, GST ಬಿಟ್ಟು 5,000 ಕೋಟಿ ಬರುತ್ತೆ. GST ಸೇರಿಸ್ಕೊಂಡ್ರೆ 6,000 ಕೋಟಿ ಹತ್ರ ಬರುತ್ತೆ. ಸೊ ಈ ರೀತಿ ಬರೀ ಬೆಸ್ಕಾಂ ಹೇಳಿರೋದು. ಇಡೀ ಬೆಸ್ಕಾಮ್ ಇತರ ಎಸ್ಕಾಂಗಳದೆಲ್ಲ ಸೇರಿಸ್ಕೊಂತಾ ಹೋಗ್ತಾರೆ. ಲಿಸ್ಟ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂಕಿ ಸಂಖ್ಯೆಗಳು ದೊಡ್ಡದ ಬರ್ತಾ ಅವ್ರು ಕೊಡ್ತಿರುವಂತ ಸಂಖ್ಯೆಗಳ ಪ್ರಕಾರವಾಗಿ ನಾವು ಹೇಳ್ತಿರೋದು. ಸೊ ಒಟ್ಟಾರೆ ಇಲ್ಲೇನೊಂದು ಸಂಪೂರ್ಣವಾಗಿ KTTP ಆಕ್ಟ್
ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಕೆಟಿಟಿಪಿ ಆಕ್ಟ್ ಅನ್ನ ಎಲ್ಲಾ ಹಂತದಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಅವ್ರು ಕರೆದಿರೋದು ಯಾವ ಇದರಲ್ಲಿ ಗೊತ್ತಾ? K4 ನಲ್ಲಿ ಕರೆದಿದ್ದಾರೆ. K4 ಅಂದ್ರೆ ಏನು? ಬರೀ 10 ಕೋಟಿ ಮೇಲೆ ನೀವು 10 ಕೋಟಿ ಒಳಗಡೆ ಇರೋ ಟೆಂಡರ್ ವ್ಯಾಲ್ಯೂ ಎಷ್ಟಕ್ಕೆ ಇರಬೇಕು ಅಂದ್ರೆ 10 ಕೋಟಿ ಒಳಗಡೆ ಇರಬೇಕು. ಶುಡ್ ಬಿ ವಿತ್ ಇನ್ 10 crores. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ನಲ್ಲಿ ಕರಿಬೇಕಿತ್ತು. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಗ್ಲೋಬಲ್ ಟೆಂಡರ್ ಮಾಡಬೇಕಿತ್ತು. ಗ್ಲೋಬಲ್ ಟೆಂಡರ್ನೇ ಮಾಡಿಲ್ಲ. ಸೊ ಹೇಳ್ತಾ ಎಲ್ಲ ಹಂತದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಇವರು ಉಲ್ಲಂಘನೆ ಕೆಟಿಟಿಪಿ ಇಷ್ಟು IAS ಆಫೀಸರ್ಗಳಿದ್ದಾರೆ. ಎಷ್ಟು ಬಂಡತನದಲ್ಲಿ, ಎಷ್ಟು ಧೈರ್ಯದಲ್ಲಿ ಇವರು ಸಮಾಜಕ್ಕೆ ತಿಳುವಳಿಕೆ ಇಲ್ವಾ ಅಂತ ಅನ್ಕೊಂಡವ್ರ? ಮಾಧ್ಯಮಕ್ಕೆ ಇಲ್ವಾ? ಒಂದು ಸದನ ಇದೆ, ವ್ಯವಸ್ಥೆ ಇದೆ, ಒಂದು ರೆಗ್ಯುಲೇಟರಿ ಬಾಡೀಸ್ ಇದಾವೆ. ಕಣ್ಣು ಮುಂದೆನೆ ಸುಳ್ಳು ಹೇಳುವಂಥದ್ದು ಮಾಡ್ತಾರಲ್ಲ. ಹೇಗೆ ಸುಳ್ಳು ಹೇಳುವಂಥದ್ದು? ನಾವ್ ಹೇಳ್ತಿರೋದು ಸ್ಪಷ್ಟವಾಗಿ, ನಾನು ಇಷ್ಟು ಕೇಳಿರುವಂತದ್ದೇ ನೀವು ಪ್ರಶ್ನೆ ಕೇಳಬಹುದು. ಇಷ್ಟು ಕೆಟಿಟಿಪಿ ಆಕ್ಟ್ ಅನ್ನು ಏನು ಉಲ್ಲಂಘನೆ ಮಾಡಿದ್ದಾರೆ? ಸ್ಮಾರ್ಟ್ ಮೀಟರ್ ಕಡ್ಡಾಯನ? ರಾಜಶ್ರೀಗೆ ಹೇಗೆ ಕೊಟ್ರಿ? ಟರ್ನ್ ಓವರ್ ಇರೋದ್ರಿಂದ ಹೇಗೆ? ಏನ್ ಬೇಸಿಸ್ ಆಫ್ ಟರ್ನ್ ಓವರ್ ನಲ್ಲಿ ಕೊಟ್ಟಿದ್ದೀರಾ? ಬಿಟ್ ಕೆಪಾಸಿಟಿ ಏನ್ರ ಮೇಲೆ ಕೊಟ್ಟಿದ್ದೀರಾ? EMD ಡೆಪಾಸಿಟ್ ಏನ್ರ ಮೇಲೆ ಕೊಟ್ಟಿದ್ದೀರಾ? ಮತ್ತೆ ಸ್ಪೆಸಿಫಿಕೇಶನ್ ಇರೋದೆಲ್ಲ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಯಾರು ಭಾಗವಹಿಸಲ್ಲ. ಪ್ರೀ ಬಿಡ್ ನಲ್ಲಿ ಹೇಗೆ ನೋಡ್ಕೋತಾರೆ ಅಂದ್ರೆ ಇವ್ರನ್ನ ಎಲಿಜಿಬಿಲಿಟಿ ಬರ್ದಿದ್ದಾಗ ನೋಡ್ಕೋತಾರೆ. ಯಾರನ್ನ? ತಯಾರಕರನ್ನೇ ಈ ಬಿಡ್ ಅಲ್ಲಿ ಭಾಗವಹಿಸಿದಂಗೆ ನೋಡ್ಕೋತಾರೆ. ಕಂಬ ಮಾರವನಿಗೆ $6,800 ಕೋಟಿ ಬಿಡ್ ಕೆಪಾಸಿಟಿ ಇರ್ಬೇಕಾಗಿರೋದು ಅವನಿಗೆ ಹೆಂಗ್ ಕೊಡ್ತಾರೆ ಹೇಳಿ? 6,800 ಕೋಟಿ ಬಿಡ್ ಕೆಪಾಸಿಟಿ ಬೇಕು. ಅಂಡ್ ಆನ್ಯುವಲ್ ಟರ್ನ್ ಓವರ್ ಇಟ್ ಶುಡ್ ಬಿ ಅರೌಂಡ್ 1,900 crores ಟರ್ನ್ ಓವರ್ ಶುಡ್ ಬಿ ದೇರ್. ಇಷ್ಟು ಟರ್ನ್ ಓವರ್ ಇರಬೇಕು. ಈ ರೀತಿ ಯಾವುದಕ್ಕೂ ಹೇಳ್ತಾ ಹೋದ್ರೆ ಇಷ್ಟಕ್ಕೂ ಎಲಿಜಿಬಿಲಿಟಿ ಬರಲ್ಲ. ಮತ್ತೆಲ್ಲ ಈ ದುಡ್ಡನ್ನ ಲಿಟ್ರಲಿ ಹಗಲು ದರೋಡೆ ಮಾಡಿದ್ದಾರೆ. ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ನಯ ಪೈಸ, ಒಂದು ವಿಚಾರ, ಒಂದು ಎಳ್ಳಷ್ಟು ಸಹ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಿಕ್ಕೂ ಪೂರಕವಾಗಿರುವಂತಹ ಕಾನೂನು ಇಲ್ಲದೆ ಮಾಡಿರುವಂತದ್ದು ಕೆಟಿಟಿಪಿ ಉಲ್ಲಂಘನೆ ಮತ್ತು ದರ ಮತ್ತು ಗುತ್ತಿಗೆ ಕೊಟ್ಟಿರುವಂತಹ ವ್ಯಕ್ತಿನೂ ಅರ್ಹನಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಬ್ಲಾಕ್ ಲಿಸ್ಟ್ ಆಗಿರೋದು, ಅದನ್ನು ಜೊತೆಗೆ ಬ್ಲಾಕ್ ಲಿಸ್ಟ್ ಆಗಿರುವಂತದ್ದು. ಯಾರು ಒರಿಜಿನಲ್ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಬರ್ತಾರೆ, ಇವ್ರು ಯಾರು ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಬಂದಿಲ್ಲ ಅಂತವ್ರು ಮಾತ್ರ. ಮತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ, ಈ ಟೆಂಡರ್ ನಲ್ಲಿ 3 ಜನ ಭಾಗವಹಿಸ್ತಾರೆ. ಇವ್ರ ಪ್ರಕಾರನೇ ಹೋಗೋಣ ಆಯ್ತು. ಇವ್ರ ಪ್ರಕಾರನೇ ಎಲ್ಲ ಹೋಗಿ ಪಾಪ ಎಲ್ಲ ಎಲಿಜಿಬಲ್ ಬರ ಕೆಟಿಟಿಪಿ ಪ್ರಕಾರನೇ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಂಬ್ಕೊಂಡ್ಬಿಡೋಣ. 3 ಜನ ಟೆಂಡರ್ ನಲ್ಲಿ ಭಾಗವಹಿಸ್ತಾರೆ. ರಾಜಶ್ರೀ, VR ಪಾಟೀಲ್, ಇನ್ನೊಂದು ಸಹ್ಯಾದ್ರಿಯನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲ್ಲ ಅಂತ ತೆಗೆದಾಕ್ತಾರೆ. VR ಪಾಟೀಲ್ ಅವನು ಇವ್ರೇನ್ ಗೈಡ್ಲೈನ್ಸ್ ಹಾಕೊಂಡಿದಾರಲ್ಲ, ಟೆಂಡರ್ ಬಿಡ್ ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ಆ ದಾಖಲೆಗಳು ಅವನ ಎಲಿಜಿಬಲ್ ಬರಲ್ಲ. ಅವನ ಹತ್ರ ರಿಟೇಲ್ ಔಟ್ಲೆಟ್ ಇರಬೇಕು, ಈ ಡಿಜಿಟಲ್ ಮೀಟರ್ ಮಾರದಂತ ರಿಟೇಲ್ ಔಟ್ಲೆಟ್ ಇರಬೇಕು ಅಂತ ಕಾನೂನು ಮಾಡ್ಕೊಂಡಿದ್ದಾರೆ. ಅದು ಅವನು ಬರೋದಿಲ್ಲ. ಟೆಕ್ನಿಕಲ್ ಬಿಡ್ ಅಲ್ಲೇನೆ ಈ VR ಪಾಟೀಲ್ ಅಂತ ಏನು ಏಜೆನ್ಸಿ ಇದೆಯಲ್ಲ, ಅದು ಪಾಸ್ ಆಗಂಗೇ ಇಲ್ಲ. ಹಂಗಿರೋ ಒಂದೇ ಒಂದು ಕಂಪನಿ ಇವ್ರ ಟೆಂಡರ್ ಡಾಕ್ಯುಮೆಂಟ್ ಪ್ರಕಾರ ಒಂದೇ ಒಂದು ಕಂಪನಿ ಬರೋದು, ಕೆಟಿಟಿಪಿ ಪ್ರಕಾರ ಅಲ್ಲ, ಇವ್ರ ಟೆಂಡರ್ ಡಾಕ್ಯುಮೆಂಟ್ ಪ್ರಕಾರ. ಸೊ ಆ ಟೆಂಡರ್ ಎಲ್ಲದಕ್ಕೂ ಕೆಟಿಟಿಪಿಗೆ ಬದ್ಧವಾಗೇ ಇರಬೇಕು. ಸೊ ಹಾಗಾಗಿ ಬರೀ ಒಂದು ಕಂಪನಿಗೆ ನೀವು ಕೊಡಕ್ಕಾಗತ್ತಾ? ಆಯ್ತು, ಇವ್ರ ಪ್ರಕಾರನೇ ಹೋದ್ರೆ ರಾಜಶ್ರೀ ಒಬ್ಬರನ್ನೇ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇವ್ರು ಹಾಕಿರೋ ಟೆಂಡರ್ ಬಿಡ್ ಸ್ಪೆಸಿಫಿಕೇಶನ್ ಪ್ರಕಾರ ಹೋದ್ರೆ ಅವನೊಬ್ಬ ಬರ್ತಾನೆ. VR ಪಾಟೀಲ್ ಬರಲ್ಲ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ಅಂಡ್ ದೇ ಆರ್ ಟ್ರೈಂಗ್ ಟು ಎಲ್ಲ ಕಡೆ ಟ್ಯಾಂಪರ್ ಮಾಡ್ಕೊಂಡು, ಅವತ್ತು ನಾನು ಹೇಳಿದ್ದೀನೇ ರಾತ್ರಿ 5:30ವರೆಗೂ ನೀವು ವಿಡಿಯೋ ತೆಗಿಸಿ. ಅವತ್ತು ಯಾವ ಸದನದಲ್ಲಿ ಮಾತಾಡಿದ್ರು, ಅವತ್ತು ರಾತ್ರಿನೇ 5:30ವರೆಗೂ ಯಾರ್ಯಾರು ಒಳ್ಳೆ ಇದ್ರು ಆಫೀಸ್ನಲ್ಲಿ, ಬೆಸ್ಕಾಂ ಆಫೀಸ್ನಲ್ಲಿ ನೋಡ್ಬೇಕು ನೀವು. ಪಾಪ ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ದಾರೆ. ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ರು ಏನೂ ಆಗಲ್ಲ.
ಏನ್ ಮಾಡಿದ್ರು ಡ್ಯೂಟಿ ಏನಾಗಲ್ಲ. ಎಲ್ಲ ಡಾಕ್ಯುಮೆಂಟ್ಗಳು ಹೆಂಗ್ ಏನ್ ಬೇಕು ಇವ್ರು ಏನ್ ಟ್ಯಾಂಪರ್ ಮಾಡಕ್ ಹೋದ್ರು ಟ್ಯಾಂಪರ್ ಮಾಡಿದ್ರು ಒಂದಿಷ್ಟು ಮಾಡ್ಬೋದು, ಇನ್ ಮಿಕ್ಕಿದವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಏನ್ ಮಾಡಿದ್ರು ಅದ್ ಬೇಕಾಗಿರೋ ದಾಖಲೆಗಳು ಹೆಂಗಿರ್ಬೇಕು ಅಲ್ಲಿದ್ದಾವೆ. ಸೊ ಹಾಗಾಗಿ ಈ ಒಂದು ಇದರಲ್ಲಿ ನಾವು ಇವತ್ತು ಮುಖ್ಯವಾಗಿ ನಾವು ಯಾವುದು ರಾಜಕೀಯ ಪ್ರೇರಿತವಾಗಿ ಇದನ್ನೇನೋ ಒಂದು ದೊಡ್ಡ ಇದ್ರ ಮೇಲೆ ಆಪಾದನೆ ಮಾಡಬೇಕಲ್ಲ, ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ. ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಕ್ರಮ ವಹಿಸುವಂತದ್ದು ಮಾಡಿ. ಕ್ರಮ ವಹಿಸಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ಏನು ಅಂತ ನಾವು ಹೇಗೆ ಹೀಟ್ ಕೊಡಬಹುದು ಅನ್ನೋಂಥದ್ದನ್ನ ಇದುವರೆಗೂ ಹೀಟ್ ಅನ್ನೋಂಥದ್ದನ್ನ ನೋಡಿರಲ್ಲ. ಬಹಳ ಪ್ರಿಸೈಸ್ ಆಗಿ ವಿಲ್ ಟೇಕ್ ಇಟ್ ಟು ದ ಲಾಜಿಕಲ್ ಹೇಳ್ತೀವಿ. ನೆಕ್ಸ್ಟ್ ನಿಮ್ಗೆ ಹೇಳ್ತೀವಿ ಏನು ಅಂತ. ಈಗ ಫಸ್ಟ್ ಇಮಿಡಿಯೇಟ್ ಆಗಿ ಇಷ್ಟು ಹಗಲು ದೊರಡೆ ಆಗ್ತಿರುವಂತದನ್ನ ಸರಿಪಡಿಸಿ ಇಮಿಡಿಯೇಟ್ ಆಗಿ ಇಷ್ಟು ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಕಾನೂನುಬದ್ಧವಾಗಿ ಕ್ರಮವಾಗಿ ಮಾಡಲಿ. ಕಾನೂನುಬದ್ಧವಾಗಿ ಫಸ್ಟ್ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕಾನೂನುಬದ್ಧವಾಗಿ ಮಾಡುವಂಥದ್ದು ಮಾಡಲಿ, ತಕ್ಷಣ ಕ್ರಮ ವಹಿಸಲಿ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸ್ಪೋಸ್ ಮಾಡ್ತಿರೋದು. ಜನಕ್ಕೆ ನೇರವಾಗಿ ಜನರು ಜೇಬಿಂದನೇ ಲೂಟಿ ಮಾಡ್ತಿರೋದು. ಜನರು ಜೇಬಿಂದನೇ ನೇರವಾಗಿ ಕಳ್ತನ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತಂದೇ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು. ಇದು ಅಗತ್ಯತೆ ಇದೆ. ಹೇಗೆ ಅಗತ್ಯತೆ ಇದೆ ಅಂದ್ರೆ ಫಸ್ಟ್ ಏನೇನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಒಂದು ಫೀಡರ್ಗಳಲ್ಲಿ ಹಾಕಬೇಕು, ಟ್ರಾನ್ಸ್ಫಾರ್ಮರ್ನಲ್ಲಿ ಹಾಕಿ ಅಲ್ಲ. ಈಗ ನಾವು ಹೇಳೋದು ಯಾವ ದರದಲ್ಲಿ ಅಳವಡಿಸ್ಕೋಬೇಕಿತ್ತು, ಯಾವ ಕಾನೂನಲ್ಲಿ ಅಳವಡಿಸ್ಕೋಬೇಕಿತ್ತು, ಇಡೀ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರೋರಿಗೆಲ್ಲ ಮಾಡಿಸ್ಬೇಕು ವಿತೌಟ್ ಕಾಸ್ಟ್. ಯಾವ ಹಣವಿಲ್ಲದೆ ಇದು ಸಂಪೂರ್ಣ ಬೆನಿಫಿಟ್ ಆಗೋದು ಬೆಸ್ಕಾಮಿಗೆ. ನೀವು ಅವ್ರ ಸ್ಟೇಟ್ಮೆಂಟ್ ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸಿದ್ದಾರೆ. ವೆಚ್ಚವು ಕಮ್ಮಿ ಆಗುತ್ತೆ, ನಿರ್ವಹಣೆ ಪರಿಣಾಮಕಾರಿಯಾಗುತ್ತೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ, ಪವರ್ ಮ್ಯಾನೇಜ್ಮೆಂಟ್ ನ ಎಫೆಕ್ಟಿವ್ ಆಗಿ ಡೇಟಾ ಬೇಸಿಸ್ ಮೇಲೆ ಪೀಕ್ ಅವರು ಇನ್ನೊಂದು ಮತ್ತೊಂದು ಈ ಮೀಟರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದ ಖರ್ಚು ವೆಚ್ಚ ಎಲ್ಲವೂ ಬಿದ್ದೋಗುತ್ತೆ. ಸೊ ಹಾಗಾಗಿ ಈಗಿರುವಂತ ಎಲ್ಲಾ ಗ್ರಾಹಕರಿಗೆ ಫ್ರೀ ಆಫ್ ಕಾಸ್ಟ್ RDSS ಸ್ಕೀಮ್ ನಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ ನಲ್ಲಿ ಮಾಡಬೇಕಿತ್ತು. ಅವ್ರು RDSS ಸ್ಕೀಮ್ ನಲ್ಲಿ ಹೋಗಿ ಮಾಡ್ಕೊಂಬಂದಿಲ್ಲ ಅಂದ್ರೆ ನಮ್ಮ ಸಮಸ್ಯೆ ಇಲ್ಲ, ಇವರೇ ಮಾಡಲಿ, ಫ್ರೀ ಆಗಿ ಮಾಡ್ಕೊಡ್ಲಿ. ಇದಕ್ಕೇನು ತುಂಬಾ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ, ನಿಮ್ ನಿಜ ಹೇಳ್ಬೇಕಂದ್ರೆ 15 ರೂಪಾಯಿ ಕ್ರಾಸ್ ಆಗಲ್ಲ. ಮೀಟರ್ ಕಾಸ್ಟ್ ನಮ್ಮ ವಿಶ್ವನಾಥ್ ಅವರು ಹೇಳ್ತಿದ್ರು, ಅವತ್ತು ಚಾಲೆಂಜ್ ಮಾಡ್ಬಿಟ್ರು ಫ್ಲೋರ್ ಆಫ್ ದ ಹೌಸ್ ನಲ್ಲಿ 900 ರೂಪಾಯಿ ಕ್ರಾಸ್ ಆಗಲ್ಲ. ಸೊ ಹಾಗಾಗಿ ಮೀಟರ್ ಕಾಸ್ಟ್ ಆಗಲಿ ಸಾಫ್ಟ್ವೇರ್ ಆಗಲಿ ಲೆಕ್ಕ ಹಾಕೊಂಡಾಗ ಮಾಡ್ಲಿ. ಎಲ್ಲರಿಗೂ ಫಸ್ಟ್ ಯಾವ ಹಣವನ್ನ ತಗೊಳ್ದೆ ಇದು ಎಸ್ಕಾಮ್ಸ್ಗಳಿಗೆ ಅನುಕೂಲ ಆಗುವಂಥದ್ದು. ಯಾಕಂದ್ರೆ ಟ್ರಾನ್ಸ್ಮಿಷನ್ ಲಾಸ್ ಈಗ ಎಷ್ಟಾಗ್ತಿದೆ, ಅಕೌಂಟಬಿಲಿಟಿನೇ ಇಲ್ಲ. ಅಕೌಂಟಬಿಲಿಟಿ ಬರಬೇಕು. ಸೊ ಎಲ್ಲ ಸೋರಿಕೆನ ತಡೆಯೋದ್ ಬದಲು ಇವ್ರು ಸೋರಿಕೆನೆ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಸುಮ್ಮನೆ ವ್ಯಾಪಾರ ಮಾಡ್ಕೊತಿದ್ದಾರೆ. ಇವ್ರು ಸ್ವಾರ್ಥಕ್ಕೆ ಮಾಡ್ತಿದ್ದಾರೆ ಹೊರತು ಒಂದು ಎಸ್ಕಾಂನ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋಂತ 5 ಪೈಸೆನೂ ಇವ್ರ ಹತ್ರ ಸದ್ಬುದ್ಧಿ ಇಲ್ಲ, ಸದುದ್ದೇಶ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದೇರ್ ನೋ ಗುಡ್ ಇಂಟೆನ್ಷನ್. ನೋಡಿ ಸರ್, ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ನಾನು ಅದನ್ನೇ ಓದಿದ್ದು ಸರ್. ನಿಮ್ಗೆ ಅದು ಬೇಕಾದ್ರೆ ಎಲ್ಲ ಡಿಜಿಟಲ್ ಕೊಡ್ತೀನಿ. ನಾಟ್ ಇವನ್ ಸ್ಟ್ಯಾಂಡರ್ಡ್ ಬಿಡ್ ಡಾಕ್ಯುಮೆಂಟ್ ಅಂತ ಹೇಳಿದ್ನಲ್ಲ, ಅದು ಸೆಂಟ್ರಲ್ ಗೈಡ್ಲೈನ್ಸ್ ಎಲ್ಲ ಉಲ್ಲಂಘನೆ, 100% ಉಲ್ಲಂಘನೆ. ಓಕೆ, KTTP ಆಕ್ಟ್ 100% ಉಲ್ಲಂಘನೆ, ಸ್ಟೇಟ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿನೂ ಉಲ್ಲಂಘನೆ, ಸೆಂಟ್ರಲ್ ಗೈಡ್ಲೈನ್ಸ್ ಉಲ್ಲಂಘನೆ. ಇದೇನಾದ್ರು ಕಾನೂನು ಫಾಲೋ ಮಾಡ್ದೇನೆ ಒಬ್ರಿಗೆ ಟೆಂಡರ್ ಕೊಡಬೇಕು, ಅವಾರ್ಡ್ ಮಾಡಬೇಕು ಅಂದ್ರೆ ಅದಕ್ಕಾದಂತ ಮಾನದಂಡ ಇಲ್ವಾ? ಕಾಸ್ಟ್ ಇಲ್ವಾ? ಕಾಸ್ಟ್ ಎಷ್ಟು ಬೇಕಾದ್ರೂ ಲೂಟಿ ಮಾಡಕ್ಕಾಗತ್ತಾ? ಸ್ಟ್ರೈಟ್ ಅವೇ ಈ ರೀತಿ ನಾನು ಹೇಳಿದಲ್ಲ, ಬೇಸಿಕ್ ಕಾಸ್ಟ್ ಬಿಟ್ಟು 15,000 ಕೋಟಿ ಮೇಲೆ ಅಂದಾಜಲ್ಲಿ ಹೇಳಿರುವಂತದ್ದು. ಇನ್ನೂ ಆಕ್ಚುಲಿ ಡೀಪ್ ಆಗಿ ಹೋದ್ರೆ ಇದು ಕಾಸ್ಟ್ ಇನ್ನ
ತುಂಬಾ ಜಾಸ್ತಿ ಇರುತ್ತೆ.